ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರೋ ಉದ್ದೇಶ ಅಂದರೆ ಇದೇ ತಿಂಗಳ 12, 13, 14 ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ. ಅದು ಏನು ಬೇಡಿಕೆಗಳು ಎತ್ತ ಅನ್ನೋದೆಲ್ಲ ಒಂದೊಂದಾಗಿ ಪಾಯಿಂಟ್ಸ್ ಹೇಳ್ತೇನೆ. ಈ ವರ್ಷದ ಆರಂಭದಲ್ಲಿ ಜನವರಿ ತಿಂಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಮುಷ್ಕರ ಹೂಡಿದ್ದು ತಮ್ಮೆಲ್ಲರ ಮನಸ್ಸಿನಲ್ಲಿ ನೆನಪಿನಲ್ಲಿದೆ ಹೆಸರಾಗಿ. ಆ ಒಂದು ಯಶಸ್ವಿ ಚಳುವಳಿ ಅಂತೇಳಿ 4 ದಿನಗಳ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಕೊನೆ ದಿನ ಅವರು ನಮ್ಮ ಏನು ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ಗೌರವಧನನ ನಿಗದಿ ಮಾಡ್ತೀವಿ. ಅಂದರೆ ರಾಜ್ಯದಿಂದ ಬರುವ ಗೌರವಧನ, ಕೇಂದ್ರದಿಂದ ಬರುವ ಪ್ರೋತ್ಸಾಹಧನಲ್ಲಿ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ 10,000 ಕೊಡ್ತೀವಿ. ಅದ್ರ ಮೇಲೆ ದುಡಿಯೋರು ದುಡ್ಕೊಳ್ಳಿ, ಕನಿಷ್ಠ ಸರ್ಕಾರದಿಂದ ಇಷ್ಟಾದರೂ ಕೊಡ್ತೀವಿ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಬಡ್ಜೆಟಲ್ಲಿ ಈ ಒಂದು ಮಾರ್ಚ್ ಬಡ್ಜೆಟಲ್ಲಿ ಕೂಡ ಎಲ್ಲರಿಗೂ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಎಲ್ಲರಿಗೂ ಜಾಸ್ತಿ ಮಾಡ್ತೀವಿ, ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು. ಘೋಷಣೆ ಮಾಡಿದ್ರು 1,000 ಹೆಚ್ಚಳ ಅಂತ ಘೋಷಣೆ ಮಾಡಿದ್ರು. ಆದರೆ ಅದು 42,000ಕ್ಕೂ ಅಪ್ಲೈ ಆಗಲ್ಲ, ಅನ್ವಯಿಸೋದಿಲ್ಲ. ಆ ರೀತಿ ಮಾಡಿದ್ದಾರೆ. ಒಂದು 15,000 ಜನಕ್ಕೆ ಅನ್ವಯಿಸೋ ರೀತಿ ಒಂದು ಅದರಲ್ಲಿ ಉಳಿದಿದ್ದವ್ರಿಗೆಲ್ಲ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಬರ್ತಾಯಿತ್ತು. 15,000 ಜನಕ್ಕೆ ಬರ್ತಿರಲಿಲ್ಲ. ಈಗ 15,000 ಜನಕ್ಕೆ ಸ್ಯಾಂಕ್ಷನ್ ಮಾಡಿ ಅದನ್ನೇ ಇಡೀ ಎಲ್ಲರಿಗೂ ಕೂಡ 1,000 ಹೆಚ್ಚಳ ಅಂತ ಘೋಷಣೆ ಮಾಡಿದ್ದಾರೆ. ಅದರಿಂದ ಅದೊಂದು ಅನ್ಯಾಯ. ಮತ್ತು ಇನ್ನೂ ಈ ಒಂದು ಹೊಸ ಬೆಳವಣಿಗೆ ಏನಂದರೆ, ಆರೋಗ್ಯ ಇಲಾಖೆಯಿಂದ ಹೊಸ ಆರ್ಡರ್ಸ್, ಆದೇಶ ಕಾಪಿಗಳನ್ನ ಹೊರಡಿಸಿದ್ದಾರೆ. ಏನು ಅಂದರೆ, ಆಶಾ ಕಾರ್ಯಕರ್ತೆಯರ ಒಂದು ಸಂಖ್ಯೆನ ಡೌನ್ ಸೈಜ್ ಮಾಡೋದಕ್ಕೆ ಕೆಲವೊಂದು ಕ್ರಮಗಳು ತಗೊತಾ ಇದ್ದೀವಿ ಅಂತೇಳಿ. ಅದರಲ್ಲಿ ಒಂದು ಮುಖ್ಯವಾಗಿ ಜನಸಂಖ್ಯೆ ಆಧಾರಿತ ತರ್ಕಬದ್ಧಗೊಳಿಸುವಿಕೆ ಅಂತ, ರ್ಯಾಷನಲೈಸೇಷನ್ ಅಂತ ಒಂದು ಕ್ರಮ ತಗೊತಿದ್ದಾರೆ. ಅಂದರೆ ಅವ್ರು ಹೇಳೋದು, ಎಷ್ಟೋ ಹಳ್ಳಿಗಳಲ್ಲಿ 1,000ಕ್ಕಿಂತ ಕಡಿಮೆ ಪಾಪ್ಯುಲೇಷನ್ಗೆ ಒಬ್ಬೊಬ್ರು ಆಶಾ ಎಲ್ಲ ಮಾಡ್ತಿದ್ದಾರೆ. 1,000ಕ್ಕಿಂತ ಜಾಸ್ತಿ ಇರೋರನ್ನ ಉಳಿಸ್ಕೊತೀವಿ, 1,000ಕ್ಕಿಂತ ಕಡಿಮೆ ಇರೋರನ್ನ ತೆಗಿತೀವಿ ಅನ್ನೋ ಒಂದು ಆತಂಕನ ಎಲ್ಲ ಕಡೆ ಹರಡಿಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪಟ್ಟಿ ಮಾಡಿ ಎಷ್ಟು ಜನ ಮನೆ ಹೋಗ್ತೀರಾ ನೀವು ಅಂತ. ಅದೊಂದು. ಇನ್ನೊಂದು, ಅವರ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಬೆಂಚ್ ಮಾರ್ಕ್ ಅಂತ ಮಾರ್ಕ್ ಕೊಟ್ಟು ಅದನ್ನೊಂದು ಅಪ್ರೈಸಲ್ ಅಂತ ಮಾಡ್ತಿದ್ದಾರೆ. ಅದ್ರ ಮೂಲಕ ಕೂಡ ಒಂದಷ್ಟು ಜನ ಹೋಗ್ತಾರೆ ಅಂತ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಕೆಲವೊಂದು ಕಡೆ ಎಲ್ಲ ಈಗಾಗಲೇ 7ನೇ ಕ್ಲಾಸ್ ಇರೋರು, ಯಾರು 10ನೇ ಕ್ಲಾಸ್ ಮಾಡಿಲ್ಲ ಅವ್ರನ್ನೆಲ್ಲರೂ ಕೂಡ ತೆಗ್ದಾಕ್ತೀವಿ ಅಂತ ಒಂದು ಸುದ್ದಿ ಹಬ್ಬಿಸಿದ್ದಾರೆ. ಈಗ ಸರ್ಕಾರ ಈ ರೀತಿ ಆಶಾ ಕಾರ್ಯಕರ್ತೆಯರು 17 ವರ್ಷ ದುಡಿಸ್ಕೊಂಡು ಅವರು ಏನು 2008, 2009ರಲ್ಲಿ ಶುರು ಮಾಡಿದ್ರು ಕೆಲಸ, ಅವಾಗೇನು ಮಾನದಂಡ ಇತ್ತು ಆ ಮಾನದಂಡ ಆಗ ಹೋಗಿ ಕಷ್ಟಪಟ್ಟು ಹಳ್ಳಿಯಲ್ಲಿ ಒಬ್ಬೊಬ್ರನ್ನ ಹುಡುಕಿ ಆಶಾ ಕಾರ್ಯಕರ್ತೆಯರಾಗಿ ಜವಾಬ್ದಾರಿ ತಗೊಳ್ಳಿ ಅಂತ ಕೇಳಿ ನೇಮಿಸ್ಕೊಂಡು, ಈಗ 17 ವರ್ಷ ಆದಮೇಲೆ ಸಡನ್ನಾಗಿ ಈ ರೀತಿ ಎಲ್ಲ ಕೈ ಬಿಡೋದು ನಾವು ಒಪ್ಪಲ್ಲ. ಯೂನಿಯನ್ನಿಂದ ಅದ್ರ ವಿರುದ್ಧ ಈ ಒಂದು ಹೋರಾಟಕ್ಕೆ ಇಳಿದಿದ್ದೀವಿ ಅಂತೇಳಿ. ಹಾಗೆ ಇದ್ರ ಜೊತೆ ಇನ್ನೂ ಕೆಲವೊಂದು ಬೇಡಿಕೆಗಳಿದೆ. ಏನಂದರೆ, ಇದೇ ಒಂದು ರೀತಿಯಲ್ಲಿ 60 ವರ್ಷ ಆಗಿರೋರನ್ನ ಅವ್ರ ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ. 5 ಪೈಸೆ ಕೊಟ್ಟಿಲ್ಲ ಅವ್ರಿಗೆ. ಯಾವುದೇ ರೀತಿಯ ಹಣ ಸಹಾಯ ಇಲ್ಲದೆ, ಏನೇ ಒಂದು ನಿವೃತ್ತಿ ಪರಿಹಾರ ಇಲ್ಲದೆ, ಇದೇ ಪಶ್ಚಿಮ ಬಂಗಾಳದಲ್ಲಿ, ನಮ್ಮ ದೇಶದ ಒಂದು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ನಿವೃತ್ತಿ ಆದವರಿಗೆ 3 ಲಕ್ಷ ಇಡಿಗಂಟು ಕೊಡ್ತಾ ಇದ್ದಾರೆ. ಅದನ್ನು 5 ಲಕ್ಷ ಈಗ ಮಾಡಬೇಕು ಅಂತ ಹೊರಟಿದ್ದಾರೆ. ಇಲ್ಲಿ ಈಗಾಗಲೇ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಇದೆ. ಯಾರು 10 ವರ್ಷ ಕಂಟಿನ್ಯೂಸ್ ಕೆಲಸ ಬಿಡ್ತಾರೋ, ಅವ್ರು ಕೆಲಸ ಬಿಟ್ಟರೆ ಅವರಿಗೆ ಕನಿಷ್ಠ ಒಂದು 20,000 ಇಡಿಗಂಟು ಕೊಟ್ಟು ಕಳಿಸ್ಬೇಕು ಅಂತ. ಈಗ ಈ 60 ವರ್ಷ ಸರ್ವಿಸ್ ಆಗಿ 60 ವರ್ಷ ವಯಸ್ಸಾಗಿರೋರಿಗೆ ಅವ್ರಿಗೆ ಅದು ಕೂಡ ಅಪ್ಲೈ ಆಗಲ್ಲ ಅಂತೇಳಿ ಅದನ್ನು ಕೊಡ್ತಾ ಇಲ್ಲ. ಅದರಿಂದ ಅವ್ರಿಗೆ ಇಡಿಗಂಟು ಕೊಡಬೇಕು ಅಂತ. ಇನ್ನೂ ಒಂದು, ನಾವು ಕಳೆದ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಹೋರಾಟ ಮಾಡಿ ಮನವಿ ಪತ್ರಗಳೆಲ್ಲ ಕೊಟ್ಟಿದ್ದು. ಏನಂದರೆ, ಕೇಂದ್ರ ಸರ್ಕಾರ ಭಾಳ ವರ್ಷಗಳಾಯಿತು ಅವರು ಯಾವುದೇ ಪ್ರೋತ್ಸಾಹನ ಹೆಚ್ಚಳ ಮಾಡಿಲ್ಲ. ಕೇಂದ್ರ ಸರ್ಕಾರ ಕೂಡ ಹೆಚ್ಚಳ ಮಾಡಬೇಕು ಅಂತೇಳಿ ಅದು ಈ ಬಾರಿ ಕೇಂದ್ರ ಸರ್ಕಾರ ಒಪ್ಕೊಂಡು ಸ್ಯಾಂಕ್ಷನ್ ಮಾಡಿದ್ದಾರೆ. 2,000 ಇರೋ ಕಾಂಪೊನೆಂಟ್ ಅಮೌಂಟು 3,500 ಮಾಡಿದ್ದಾರೆ. ಅದು ಕೂಡ ಅದನ್ನು ಕರ್ನಾಟಕದಲ್ಲಿ ಸ್ಯಾಂಕ್ಷನ್ ಮಾಡಬೇಕು. ಯಾವುದೇ ರೀತಿ ಅದನ್ನು ಬೇರೆ ಹೆಸರಲ್ಲಿ ಕೊಡದೆ ನಿಲ್ಲಿಸಬಾರ್ದು. ಅದನ್ನು ಕೂಡ ಪ್ರತ್ಯೇಕವಾಗಿ ಕೊಡಬೇಕು ಅಂತ ಒಂದು ಬೇಡಿಕೆ ಎತ್ತಿದ್ದೇವೆ. ಹಾಗೆ ನಗರ ಆಶೆಗಳಿಗೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಅದರಿಂದ ಅವರಿಗೆ 2,000 ಹೆಚ್ಚುವರಿ ಇನ್ಸೆಂಟಿವ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೇವೆ. ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ಈ 12, 13, 14 ಸೈಮಲ್ಟೇನಿಯಸ್ಲಿ ಒಂದೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಏನಂದರೆ, ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ?
ಮಾನ್ಯ ಮುಖ್ಯಮಂತ್ರಿಗಳು ಜನವರಿಯಲ್ಲಿ ಘೋಷಣೆ ಮಾಡಿದ್ರು 10,000 ಅಂತ, ನೀವೆಲ್ಲ ಗಮನಿಸಿದ್ದೀರಾ. ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ರು ಮಾರ್ಚಲ್ಲೇ ಕೊಟ್ಬಿಡ್ತೀವಿ ನಿಮ್ಗೆ ಆರ್ಡರ್ ಕಾಪಿ ನಿಮ್ಮ ಕೈಗೆ ಅಂತ. 2 ತಿಂಗಳಲ್ಲಿ ಆರ್ಡರ್ ಕಾಪಿ ಕೊಡ್ತೀವಿ ನಿಮಗೆ. ಇದು ಆರ್ಡರ್ ಅಪ್ಲೈ ಆಗೋದು ಏಪ್ರಿಲ್ 1 ಅಪ್ಲೈ ಆಗುತ್ತೆ, ಏಪ್ರಿಲಿಂದ ನಿಮಗೆ 10,000 ಬರುತ್ತೆ ಅಂತ ಹೇಳಿದ್ರು. ಏಪ್ರಿಲ್ ಆಯಿತು, ನಾವು ಕಾದು ಮೇ ಆಯಿತು, ಜೂನ್ ಆಯಿತು, ಈಗ ಜುಲೈ ಮುಗಿದು ಆಗಸ್ಟಿಗೆ ಬಂದಿದ್ದೀವಿ. ಇನ್ನೂ ಕೂಡ ಹೋಗಿ ವಿಚಾರಿಸಿದ್ರೆ ಸಾಕಷ್ಟು ಬಾರಿ ಅಳ್ದಿದ್ದೀವಿ ಆರೋಗ್ಯ ಇಲಾಖೆಗೆ, ಸಚಿವರುಗಳ ಹತ್ರ, ಮಿನಿಸ್ಟರ್ಗಳ ಹತ್ರ, CM ಹತ್ರ ಎಲ್ಲ. ಈಗಲೂ ಆಗುತ್ತೆ ಅಂತ ಇದ್ದಾರೆ ಹೊರತು ಯಾವುದೇ ರೀತಿ ಈಗಾಗಲೇ ಸಂಬಳ 5,000 ಏನು ಮುಂಚೆ ಬರ್ತಾ ಇತ್ತು ರಾಜ್ಯ ಸರ್ಕಾರದ್ದು, ಅದು ಅಷ್ಟೇ ಬರ್ತಾ ಇದೆ ಹೊರತು ಅವ್ರ ಬೇಡಿಕೆ ಈಡೇರಿಲ್ಲ. ಈ ರೀತಿ ಮಾತಿಗೆ ಬದ್ಧ, ಪ್ರಗತಿಗೆ ಸಿದ್ಧ, ನುಡಿದಂತೆ ನಡೆಯುವ ಸರ್ಕಾರ ಅಂತೆಲ್ಲ ಘೋಷಣೆ ಮಾಡೋ ರಾಜ್ಯ ಸರ್ಕಾರ ಈ ರೀತಿ ಬಡ ಹೆಣ್ಮಕ್ಳಿಗೆ, ಆಶಾ ಕಾರ್ಯಕರ್ತರಿಗೆ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಸರಿ? ಅವರು ನಾವೇನೋ ಬಿಟ್ಟಿಯಾಗಿನೂ ಕೇಳ್ತಾ ಇಲ್ಲ, ನಾವು ದುಡಿದಿದ್ದಕ್ಕೆ ತಕ್ಕ ವೇತನ ಕೊಡಿ ಅಂತೇಳಿ ಹೋರಾಟ ಮಾಡಿದಾಗ ಅವರಾಗಿ ಒಪ್ಕೊಂಡಿದ್ದು, ಭರವಸೆ ನೀಡಿದ್ನ ಅವ್ರು ಈಡೇರಿಸಿಲ್ಲ ಅಂದರೆ ಇದು ವಚನ ಭ್ರಷ್ಟತೆ ಆಗಲ್ವಾ? ಮಾತು ಮುರಿದಂಗೆ ಆಗಲ್ವಾ? ಇದು ಶೋಭೆ ತರುತ್ತಾ ಈ ರಾಜ್ಯ ಸರ್ಕಾರಕ್ಕೆ? ಅದರಿಂದ ಇವತ್ತು ಆದಷ್ಟು ಬೇಗ ನಾವು ಹೋರಾಟಕ್ಕಿಂತ ಮುಂಚೆನೇ ಅವರು ಆದೇಶ ಹೊರಡಿಸಿ ನಮ್ಮ ಸಮಸ್ಯೆಗಳೆಲ್ಲ, ಬೇಡಿಕೆಗಳೆಲ್ಲ ಈಡೇರಿಸಿದ್ರೆ ನಾವು ಹೋರಾಟಕ್ಕೆ ಹೋಗಲ್ಲ. ಅನಿವಾರ್ಯವಾಗಿ ನಮ್ಮನ್ನು ಪದೇ ಪದೇ ಬೀದಿಗೆ ತಳ್ಳುವಂಥ ಸರ್ಕಾರ ಆಶಾ ಕಾರ್ಯಕರ್ತರನ್ನ ಬೀದಿಗೆ ಇಳಿಸ್ತಾ ಇದೆ. ಅದು ಸರಿ ಇಲ್ಲ, ಸರ್ಕಾರಕ್ಕೆ ಒಳ್ಳೇದಲ್ಲ. ಸರ್ಕಾರ ಆದಷ್ಟು ಬೇಗ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಆ ನಿಟ್ಟಿನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇಷ್ಟು ಪಾಪ್ಯುಲೇಷನ್ಗೆ ಒಂದು ಹಳ್ಳಿಯಲ್ಲಿ 1,000 ಪಾಪ್ಯುಲೇಷನ್ಗೆ ಒಬ್ಬರು ಆಶಾ ಅಂತ ಗೈಡ್ಲೈನ್ಸಲ್ಲಿ ಏನು ಕ್ಲಿಯರ್ ಕಟ್ ಆಗಿದೆ ಅಂದರೆ 1,000 ಪಾಪ್ಯುಲೇಷನ್ ಮೀರಿದ್ರೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಅಲ್ಲಿ 2ನೇ ಆಶಾ ತೊಗೊಬೋದಂತಿದೆ. ಆದರೆ ಈಗ ಅವರು ಹೊಸ ಆರ್ಡರ್ ಏನು ಹೊಡಿಸಿದ್ದಾರೆ ಅಂದರೆ, ಇಷ್ಟು ವರ್ಷ ಇಲ್ಲದೆ ಇರೋದು 17 ವರ್ಷಕ್ಕೆ ಒಂದು ಮಾನದಂಡ ಇತ್ತು. ಈಗ ಹೊಸ ಆರ್ಡರ್ ಮಾಡಿ ಆ ಒಂದು ಪಾಪ್ಯುಲೇಷನ್ ಏನಿದೆ 1,000 ಇರೋದನ್ನ ಅದನ್ನು ಕನಿಷ್ಠ ಮಾಡಿ ಗರಿಷ್ಠ 2,000 ಮಾಡ್ತಾರಂತೆ. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಅವಾಗ ಯಾರು ಕಡಿಮೆ ಪಾಪ್ಯುಲೇಷನ್ ಇರುತ್ತೆ ಅವ್ರನ್ನೆಲ್ಲ ತೆಗೆದಾಕ್ತಾರೆ, ಇರೋರಿಗೆ ಹೆಚ್ಚುವರಿ ಲೋಡ್ ಕೊಡ್ತಾರೆ. ಅವಾಗ ಹೆಚ್ಚುವರಿ 1,000 ಪಾಪ್ಯುಲೇಷನ್ ಜಾಸ್ತಿ 2,000 ಮಾಡಿದ್ರೆ ಅರ್ಧಕ್ಕರ್ಧ ಮನೆಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಅವರ ಮಾನದಂಡ ಸರಿ ಇಲ್ಲ. ಆ ರೀತಿ ಈಗ ಅವರು ಏನು ಒರಿಜಿನಲ್ ಕೇಂದ್ರ ಸರ್ಕಾರ NHM ಗೈಡ್ಲೈನ್ಸ್ ಮಾಡಿದ್ದಾರೆ, ಆ ಗೈಡ್ಲೈನ್ಸ್ನ ಅವರು ಬಿಟ್ಬಿಟ್ಟು ಅದರಿಂದ ಹೊರಗಡೆ ಹೋಗಿ ಈ ರೀತಿ ಮಾಡ್ತಿರೋ ಸರಿ ಇಲ್ಲ ಅಂತ ಫೈಟ್ ಮಾಡ್ತಾ ಇದ್ದೀವಿ ನಾವು. ಹಾಗೆ ಇನ್ನೂ ಒಂದು ಏನಂದರೆ, ಅವ್ರಿಗೆ SLC 8th ಸ್ಟ್ಯಾಂಡರ್ಡ್ ಇದ್ರೂ ಪರವಾಗಿಲ್ಲ ಸೇರಿಸ್ಕೊಳ್ಳಿ ಅಂತಲೇ ಇದೆ, ಗೈಡ್ಲೈನ್ಸಲ್ಲೇ ಇದೆ ಈಗ. ಯಾಕಂದರೆ ಹಳ್ಳಿಗಳಲ್ಲಿ ಈ ಥರ ಜವಾಬ್ದಾರಿ ತೊಗೊಂಡು ಬರೋರು ಸಿಗೋದು ಕಡಿಮೆ, ಅದರಿಂದ ರಿಲ್ಯಾಕ್ಸ್ ಮಾಡಿ ಪರವಾಗಿಲ್ಲ, ಕ್ವಾಲಿಫಿಕೇಷನ್ ರಿಲ್ಯಾಕ್ಸೇಷನ್ ಅದಕ್ಕೆ ಅವಾಗೆ 5ನೇ ಕ್ಲಾಸು 6ನೇ ಕ್ಲಾಸ್ ಮಾಡಿರೋರು 7ನೇ ಕ್ಲಾಸ್ ಮಾಡಿರೋರನ್ನ ಹುಡುಕಿ ಸೇರಿಸ್ಕೊಂಡಿದ್ದಾರೆ ಆಶಾ ಹಾಗೆ ಅಂತ. ಈಗ ಒಂದು ಸಂಘ ಫಸ್ಟ್ ಪ್ರೋತ್ಸಾಹನ ತುಂಬ ಕಡಿಮೆ ಕೊಡೋರು, ಯೂನಿಯನೈಸ್ ಆಗಿ ಅವ್ರನ್ನೆಲ್ಲ ಸಂಘಟಿತರಾಗಿಸಿ ರೆಗ್ಯುಲರ್ ಹೋರಾಟ ಮಾಡಿ ಒಂದು ಮಟ್ಟಕ್ಕೆ ತಂದ ಮೇಲೆ ಈಗ ಒಂದು ಹೆಚ್ಚು ಕಡಿಮೆ 10,000 ಬರೋ ಪರಿಸ್ಥಿತಿ ಬಂತಲ್ಲ. ಈಗ ಎಷ್ಟೊಂದು ಜನ ಆಶಾ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಅದರಿಂದ ನೀವಿಲ್ಲ ಅಂದರೆ ಇನ್ನೊಬ್ರು ಬರ್ತಾರೆ ಹೋಗ್ರಿ ಅಂತ. ಇಷ್ಟು ದಿನ ದುಡಿಸ್ಕೊಂಡು ಈಗ ಇಲಾಖೆ ಅಪ್ರೋಚ್ ಹೇಗಿದೆ ಅಂದರೆ, ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ಬರ್ಕೊಟ್ಟು ಹೋಗ್ತಾ ಇರೋ ಅಂತ ತುಂಬ ಕೆಟ್ಟದಾಗೆ ಆಶಾ ಕಾರ್ಯಕರ್ತರ ನಡೆಸ್ಕೊತಿದ್ದಾರೆ. ಇದು ನಾವು ಒಪ್ಪಲ್ಲ ಅಂತೇಳಿ ಫೈಟ್ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಾಕಷ್ಟು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ ನೀತಿಗಳನ್ನು ತಗೊಳ್ತಾ ಇರೋದು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ನಮ್ಮ ಶೋಷಿತ ಜನತೆಗೆ, ದಮನಿತ ಜನತೆಗೆ, ದುಡಿಯೋ ವರ್ಗಕ್ಕೆ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೋರಾಟ ಒಂದೇ ದಾರಿ. ಈ 3 ದಿನದ ಚಳುವಳಿಗೆ ಅವರು ಸ್ಪಂದಿಸಿಲ್ಲ ಅಂದರೆ ಆಗ ನಾವು ಇನ್ನೂ ಒಂದು ಉನ್ನತ ಮಟ್ಟದ ಹೋರಾಟಕ್ಕೆ ರೆಡಿ ಮಾಡ್ಕೊಬೇಕಾಗತ್ತೆ. ಈಗಾಗಲೇ ನಾವು ಅದನ್ನು ಹೇಳಿದ್ದೇವೆ ಆಶಾ ಕಾರ್ಯಕರ್ತರಿಗೆ. ಅಪ್ಪಿತಪ್ಪಿ ಸರ್ಕಾರ ಈ 3 ದಿನ ಹೋರಾಟಕ್ಕೇನೆ ಎಚ್ಚೆತ್ತುಕೊಂಡು ಅವರವರ ನಡೆನ ಸರಿ ತಿದ್ಕೊಂಡಿಲ್ಲ ಅಂದರೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಇನ್ನೂ ಉನ್ನತವಾದ ಒಂದು ಚಳುವಳಿಗೆ ನಾವು ಸಜ್ಜಾಗ್ತೀವಿ ಅಂತ ಹೇಳಿದ್ದೇವೆ.